ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಡೈರೀಸ್. ನಾನಿವತ್ತು ಫಲೂಡಾನ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರೋದು ಮೊಮೆಂಟ್ಸ್ ಅನ್ನೋ ಒಂದು ಬ್ರ್ಯಾಂಡ್ದು ಫಲೂಡಾ ಮತ್ತು ರೋಸ್ ಫ್ಲೇವರ್ದು ಫಲೂಡಾ ಮಿಕ್ಸ್ ತೊಗೊಂಡಿದ್ದೀನಿ. ಸೊ ಈ ಪ್ಯಾಕೆಟಲ್ಲಿ ನಮ್ಗೆ ಏನೇನು ಸಿಗುತ್ತೆ ಅಂತ ಅಂದರೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಡ್ರೈ ಫ್ರೂಟ್ಸ್ ಮತ್ತು ಶಾವಿಗೆ ಮತ್ತು ರೋಸ್ ಫ್ಲೇವರ್ದು ಪೌಡರ್. ಮೇನ್ ಇಂಗ್ರೀಡಿಯೆಂಟ್ ಫಲೂಡಾದಲ್ಲಿ ಸಬ್ಜಾ ಸೀಡ್ಸ್ ಅಥವಾ ಚಿಯಾ ಸೀಡ್ಸ್ ಅಂತ ನಾವು ಏನು ಹೇಳ್ತೀವಿ, ಅದೇ ಮೇನ್ ಫಲೂಡಾಗೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. 1 ಕಪ್ಪಷ್ಟು ಹಾಲು ಮತ್ತು ಅರ್ಧ ಕಪ್ಪಷ್ಟು ನೀರು. ಅಂದರೆ ನಾವು ಎಷ್ಟು ದೊಡ್ಡ ಲೋಟದಲ್ಲಿ ತೊಗೊತೀವಿ ಹಾಲು, ಅದಕ್ಕೆ ಅರ್ಧ ಪ್ರಮಾಣದಷ್ಟು ನೀರು ತೊಗೊಂಡ್ರೆ ಆಯಿತು. ಮತ್ತು ಇಲ್ಲಿ 3 ಬಾದಾಮಿ ಮತ್ತು 3 ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕು ಅಂತ ಅಂದರೆ 1-2 ಪಿಸ್ತಾ ಮತ್ತು 1-2 ಒಣ ಖರ್ಜೂರನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಬೋದು. ಸೊ ಅದು ಆಪ್ಷನಲ್ಲು. ಈಗ ಫಲೂಡಾನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಲೂಡಾ ಮಿಕ್ಸ್ನ 6 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಚಿಕ್ಕ ಲೋಟದಷ್ಟು ಹಾಲು ತೊಗೊಂಡಿದ್ದು ನಾನು. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಫಲೂಡಾ ಮಾಡ್ಕೊತೀನಿ ಅಂತ ಅಂದರೆ ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ಹಾಲು ತೊಗೊಳ್ಳಿ ಮತ್ತು ಅದೇ ಪ್ರಮಾಣದಷ್ಟು ಅರ್ಧ ನೀರು ತೊಗೊಳ್ಳಿ. ನಾನಿಲ್ಲಿ 6 ಸ್ಪೂನಷ್ಟು ಫಲೂಡಾ ಮಿಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಇವಾಗ ಹಾಲು ಮತ್ತು ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಹಾಗೆ ನೀರು ಎರಡೂ ಕೂಡ ಬಿಸಿ ಇರಬೇಕಾದ್ರೆ ಮಿಕ್ಸ್ ಮಾಡಬೇಡಿ. ಯಾಕಂತಂದರೆ ಫಲೂಡಾದು ಮಿಕ್ಸ್ಚರ್ ಇದೇನಿದೆ ಪೌಡರು ಗಂಟಾಗಿಬಿಡುತ್ತೆ. ಸೊ ಹಾಲು ತಣ್ಣಗೆ ಇರಲಿ ಮತ್ತು ನೀರು ತಣ್ಣಗಿದ್ದಾಗಲೇ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನೋಡಿ, ಇದನ್ನೇ ಸಬ್ಜಾ ಸೀಡ್ಸ್ ಅಂತ ಅಂದಿದ್ದು. ಸಬ್ಜಾ ಸೀಡ್ಸ್ ಅಂತ ಅಂದರೆ ಕಾಮಕಸ್ತೂರಿ ಬೀಜ ಅಂತ ನಾವೇನು ಹೇಳ್ತೀವಿ, ಅದು ದೇಹಕ್ಕೆ ತಂಪು ಕೊಡುತ್ತೆ. ಇವಾಗ ತುಂಬ ಸೆಕೆ ಇದೆಯಲ್ವಾ, ದೇಹಕ್ಕೆ ತಂಪು ಮಾಡೋದಕ್ಕೆ ತುಂಬ ಉಪಯೋಗ ಆಗುವಂಥ ಒಂದು ಸೀಡ್ಸ್ ಇದು. ಸೊ ಸಬ್ಜಾ ಸೀಡ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಚೆನ್ನಾಗಿ ಒಂದ್ಸಲಿ ಕ್ಲಿಯರಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಕುದಿಸೋಕ್ಕಿಡಬೇಕು. ಸೊ ಸಿಮ್ಮಲ್ಲೇ ಇರಲಿ ಉರಿ, ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಇದು ಸಣ್ಣ ಉರಿಲೇ ಕುದಿಬೇಕು ಅಂತ ಯಾಕೆ ಹೇಳಿದೆ ಅಂದರೆ ಶಾವಿಗೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೇ ಸಣ್ಣ ಉರಿಲಿದ್ದರೆ ಶಾವಿಗೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ. ಮಧ್ಯ 1-2 ಸಲ ಕೈ ಆಡಿಸಿದ್ರೆ ಸಾಕು, ಶಾವಿಗೆ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಕಂಟಿನ್ಯೂಸ್ ಆಗಿ ನಾವು ಸ್ಟೀರ್ ಮಾಡ್ತಾನೆ ಇರಬೇಕು ಅಂತ ಏನಿಲ್ಲ. ಅದು ಬೇಯಬೇಕಾದ್ರೆ ಮಧ್ಯ 1-2 ಸಲ ಸ್ಟೀರ್ ಮಾಡಿದ್ರೆ ಸಾಕು. ಇದು ಒಂದು 10-15 ನಿಮಿಷ ಟೈಮ್ ಹಿಡಿಯುತ್ತೆ ಶಾವಿಗೆ ಬೆಂದು ಚೆನ್ನಾಗಿ ಕುದಿ ಬಂದು ಹಾಲು ಉಕ್ಕಿ ಬರ್ತಾ ಇರೋ ಅನ್ನೋ ಟೈಮಲ್ಲಿ ನಾವು ಆಫ್ ಮಾಡ್ಕೋಬೇಕು. ಅಲ್ಲಿವರೆಗೂ ಶಾವಿಗೆ ಚೆನ್ನಾಗಿ ಬೆಂದಿರುತ್ತೆ. ಸೊ ಒಂದು 10-15 ನಿಮಿಷ ಟೈಮ್ ಹಿಡಿಯುತ್ತೆ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಶಾವಿಗೆನೂ ಕೂಡ ಚೆನ್ನಾಗಿ ಬೆಂದಿದೆ. ಇದು ತುಂಬ ಬಿಸಿ ಇದ್ದಾಗ ನಾವು ಫ್ರಿಜ್ಜಲ್ಲಿ ಇಡೋಕ್ಕಾಗೋದಿಲ್ಲ. ಸೊ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಆಮೇಲೆ ಫ್ರಿಜ್ಗಿಡಿ. ಫ್ರಿಜ್ಜಲ್ಲಿ ಒಂದು ಅರ್ಧ-ಮುಕ್ಕಾಲು ಗಂಟೆ ಇಟ್ಟರೆ ಸಾಕು. ಫಲೂಡಾ ಚೆನ್ನಾಗಿ ಸೆಟ್ಟಾಗಿ ಬರುತ್ತೆ, ತಿನ್ನೋದಕ್ಕೆ ರೆಡಿ ಇರುತ್ತೆ. ಅರ್ಧ ಗಂಟೆ ಆದಮೇಲೆ ಫ್ರಿಜ್ಜಿಂದ ತೆಗೆದಿದ್ದೀನಿ. ಇವಾಗ ನೋಡಿ ಫಲೂಡಾ ಎಷ್ಟು ಚೆನ್ನಾಗಿ ಸೆಟ್ಟಾಗಿದೆ ಅಂತ. ಈಗ ಫಲೂಡಾನ ಸರ್ವ್ ಮಾಡೋಣ. ಒಂದು ಗ್ಲಾಸ್ ಕಪ್ ತೊಗೊಂಡು ಅದಕ್ಕೆ ಫಸ್ಟು ಜೆಲ್ಲಿನ ಹಾಕ್ಕೊಳ್ಳೋಣ. ಈ ಜೆಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೆ, ನೀವೆಲ್ಲರೂ ಚೆಕ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಇಲ್ಲೇ ಡಿಸ್ಕ್ರಿಪ್ಷನ್ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ, ಅದರ ಲಿಂಕ್ ಕೂಡ. ಯಾರು ನೋಡಿಲ್ಲ ಅಂತ ಅಂದರೆ ನೋಡ್ಕೊಳ್ಳಿ. ಅದನ್ನು ಕೂಡ ಮನೇಲೇ ಆರಾಮಾಗಿ ಮಾಡ್ಕೊಬೋದು.
ಅದಾದಮೇಲೆ ಫಲೂಡ ಏನು ನಾವು ಮಾಡಿದ್ದೀವಿ ಇವಾಗ ಅದನ್ನು ಹಾಕ್ಕೊಳ್ಳಿ. ಇದ್ರ ಮೇಲೆ ಡ್ರೈ ಫ್ರೂಟ್ಸ್ಗಳನ್ನ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸಿ. ಫಲೂಡ ತಿನ್ನಬೇಕಾದ್ರೆ ಡ್ರೈ ಫ್ರೂಟ್ಸ್ ಸಿಗ್ತಾ ಇದ್ದರೆ ಮಧ್ಯ ಮಧ್ಯ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಜೆಲ್ಲಿನ ಮೇಲೆ ಹಾಕಿಬಿಟ್ಟು ಸರ್ವ್ ಮಾಡೋದು. ಇದು ಪ್ಲೇನ್ ಫಲೂಡ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫಲೂಡಾಗೆ ಫ್ರೂಟ್ಸ್ ಆ್ಯಡ್ ಮಾಡಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈ ಫಲೂಡ ನಾವು ಹೇಗೆ ಮಾಡಿದ್ವಿ ಅಲ್ವಾ, ಅದು ಸೇಮ್ ಅದೇ ರೆಸಿಪಿ, ಅದೇ ಮೆಥಡಲ್ಲಿ ಮಾಡ್ಕೊಬೇಕು. ಅದೇ ಫಲೂಡಾಗೆ ಫ್ರೂಟ್ಸ್ನ ಸೇರಿಸಿ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಯಾವುದೇ ಫ್ರೂಟ್ಸ್ ಆದರೂ ನಾವು ಆ್ಯಡ್ ಮಾಡ್ಕೊಬೋದು. ಬನಾನಾ ಇದ್ರೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇವತ್ತು ಬನಾನಾ ಇರಲಿಲ್ಲ, ಸೊ ನಾನು ಆ್ಯಡ್ ಮಾಡೋಕ್ಕಾಗಿಲ್ಲ. ಇಲ್ಲಿ ನಾನು ಗ್ರೇಪ್ಸ್, ಆ್ಯಪಲ್, ಆರೆಂಜ್ ಮತ್ತು ದಾಳಿಂಬೆ ಈ 4 ಫ್ರೂಟ್ಸ್ಗಳನ್ನ ಸೇರಿಸ್ಕೊತಾ ಇದ್ದೀನಿ. ಯಾವುದಾದ್ರೂ ಹಬ್ಬ ಅಥವಾ ಮನೆಯಲ್ಲಿ ಜಾಸ್ತಿ ಫ್ರೂಟ್ಸ್ ಇದ್ದಾಗ ನೀವು ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಎಲ್ಲ ಫ್ರೂಟ್ಸ್ನೂ ಬಿಡಿಸ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಗ್ಲಾಸ್ ಬೌಲ್ ತೊಗೊಂಡು ಫಲೂಡ ಏನು ರೆಡಿ ಮಾಡಿರೋದು ಇದೆಯಲ್ಲ ಅದನ್ನು ಸೇರಿಸಿ, ಹಾಗೆ ಜೆಲ್ಲಿ ಸೇರಿಸಿ ಮಧ್ಯ ಮಧ್ಯ ಫ್ರೂಟ್ಸು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋವಂಥದ್ದು ಏನಿದೆ ಅದನ್ನು ಸೇರಿಸಿ ಸರ್ವ್ ಮಾಡೋದು. ಈ ಸಮ್ಮರಲ್ಲಿ ಈ ಫಲೂಡಾನ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರೂ ಫಲೂಡಾನ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.